ಬೀದರ್ನ ಬ್ರಿಮ್ಸ್ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಅವ್ಯವಸ್ಥೆಯ ಆಗರ ಆಗಿದ್ದು, ರೋಗಿಗಳನ್ನ ಆರೈಕೆ ಮಾಡಬೇಕಾದವರೇ ಅನಾರೋಗ್ಯದ ಭೀತಿ ಎದುರಿಸ್ತಾ ಇದ್ದಾರೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳಿಗಾಗಿ ಒಟ್ಟು 4 ಬ್ರಿಮ್ಸ್ ಕ್ವಾರ್ಟರ್ಸ್ ಕಟ್ಟಡಗಳಿದ್ದು, ಇದರಲ್ಲಿ 120ಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡ್ತಾ ಇದೆ. ಆದರೆ ಕ್ವಾರ್ಟರ್ಸ್ ಆವರಣ ಅಸ್ವಚ್ಛತೆಯಿಂದ ಕೂಡಿದ್ದು, ಕೊಳಚೆ ನೀರು, ಹಂದಿ, ನಾಯಿ ಕಾಟಕ್ಕೆ ಕ್ವಾರ್ಟರ್ಸ್ ನಿವಾಸಿಗಳು ಬೇಸತ್ತಿದ್ದಾರೆ. ರೋಗಿಗಳನ್ನ ಆರೈಕೆ ಮಾಡಬೇಕಾದವರೇ ಮಲೇರಿಯಾ, ಡೆಂಗ್ಯೂ, ಚರ್ಮರೋಗ ಸೇರಿದಂತೆ ಇತರ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಯಾವುದೇ ರೀತಿಯಾಗಿ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಈ ಕೂಡಲೇ ಬ್ರಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತು ಕ್ವಾರ್ಟರ್ಸ್ನ ಆವರಣವನ್ನ ಸ್ವಚ್ಛಗೊಳಿಸುವಂತೆ ಬ್ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ನಾಲಿ ಅದ, ಇದು ಬಾತ್ರೂಮ್ ನೀರು ಬರ್ತಾವ್ರಿ. ನಾಲಿ, ಹಂದಿ ಪಿಂದಿ ದಿನ ರಾತ್ರಿ ಟೈಮಿಗೆ ಹೊರಗೆ ಬರೋಕ್ಕಾಗಲ್ಲ. ಎಷ್ಟೊಂದು ಸರಿ ಹೇಳಿದ್ರು ಒಟ್ಟು ಕೇಳಲ್ಲ ಹೊಂಟ್ರ. ಮಿನಿಮಮ್ 7-8 ತಿಂಗಳಾಯ್ತು ರೀ ಇದೇ ಸ್ಥಿತಿಗೆ ಹತ್ತಿದ. ರಾತ್ರಿ ಟೈಮಿಗೆ ಹೊರಗೆ ಬರೋಕೆ ಹೋಗಿ ನಾವು ಕಾಯಿಲೆಗಳು ಹೊಂಟಾವ. ನಮಗೆ ದೊಡ್ಡರಿಗೆ ಸಣ್ಣವ್ರಿಗೆ ಸೊಳ್ಳೆ, ಹಂದಿ ಪಿಂದಿ ಸಾಕಷ್ಟು ಇದಾಗಲ್ತ. ಹಂದಿ ಯಾವಾಗ ಕೆಳಗೆ ಬರ್ತಾವೆ, ನಾವು ರಾತ್ರಿ ಟೈಮಿಗೆ ಹೊರಗೆ ಊಟ ಮಾಡೋಕೆ ಬರಲ್ಲ, ಹೊರಗೆ ಓಡಾಡೋಕ್ಕಾಗಲ್ಲ ಹೊಂಟದ, ಹೊರಗೆ ಇದು ಮಾಡ್ಲಿಕ್ಕೆ ಆಗಲ್ಲ ಹೊಂಟದ. ಅವ್ರು ಸಂಡಸ್ ರೂಮ್, ಬಾತ್ರೂಮ್, ನೀರೆಲ್ಲ ಈ ಕಡೆ ಹೊಂಟಾವೆ. 7-8 ತಿಂಗಳಿಂದ ಇದೇ ಸ್ಥಿತಿಗೆ ಹತ್ತಿದ ಸರ್. ಹೊರಗೆ ಬರೋಕೆ ಆಗಲ್ಲ ಹೊಂಟದ. ಅದಕ್ಕೇನಂತಾರೆ ನಾಲಿ ಅದ ರೀ, ಇವು ಎಲ್ಲ ಗಲೀಜು ನೀರು, ಬಾತ್ರೂಮ್ ನೀರು, ಸಂಡಸ್ ರೂಮು ದಿನ 24 ತಾಸು ಬರ್ತಾವ್ರಿ. ಹೊರಗೆ ಬರೋಕ್ಕಾಗಲ್ಲ ಹೊಂಟದ. ದೊಡ್ಡರಿಗೆ ಸಣ್ಣವ್ರ ಕೈಲೆಗಳು ದಿನಕ್ಕೊಬ್ಬರು ಹಾಸ್ಪಿಟ್ಲಿಗೆ ಹೋಗೋದಾಗ್ಲತ್ತದ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಹೇಳಿದ್ರು ಕೇಳಲ್ಲ ಹೊಂಟ್ರೆ. 7-8 ತಿಂಗಳಿಂದ ಇದೇ ಸ್ಥಿತಿಗೆ ಹತ್ತಿದ ಸರ್. ಮ್ಯಾಲಿಂದ ಮಳೆ, ಇಲ್ಲಿ ಕೋಡಂಗಿ ಅಂತಾರೆ ಏನಂತಾರೆ ಅವು, ಇದೆಲ್ಲ ಸೇಮ್ ದಿನ ರೀತಿ ಇದೇ ಇರ್ಲತ್ತವ್ರಿಗೆ. ಹೊರಗೆ ಬರೋಕ್ಕಾಗ ಸಂಡಸ್ ಬಾತ್ರೂಮ್ ಕ್ವಾರ್ಟರ್ಸ್ ನೀರು ಅವ ರೀ ಸರ್. ಈ ಬ್ರಿಮ್ಸ್ ಕ್ವಾರ್ಟರ್ಸ್ ರೀ, ಬ್ರಿಮ್ಸ್ ಕ್ವಾರ್ಟರ್ಸ್ ನೀರವ. ದಿನ ಇದೇ ಗತಿ ಹೇಳ್ತಾ ಹೊರಗೆ ಬರೋಕ್ಕಾಗಲ್ಲ ಹೊಂಟತ್. ಸಣ್ಣ ಮಕ್ಕಳು ದೊಡ್ಡರು ಕೈಲೇ ಬೀಳತ್ತಾರ. ಹೇಳಿದ್ರು ಹ್ಞೂ ಅಲ್ತಾರೆ ಮಾಡಲ್ಲ ಹೊಂಟಾರ ಸರ್. ಹೇಳತ್ತಾರೆ ಹ್ಞೂ ಅಲ್ಲತ್ತಾರೆ ಮಾಡಲ್ಲ ಹೊಂಟಾರ. ಮಿನಿಮಮ್ 7-8 ತಿಂಗಳು ಇದೇ ಗತಿದ. ಹಂದಿ, ಕೋಡಂಗಿ, ನಾಯಿ ಪೂರ ರಾತ್ರಿ ಟೈಮಿಗೆ ಹೊರಗೆ ಬರೋಕೆ ಬರಲ್ಲ ಹೊಂಟದ. ಮಚ್ಚರ್ಗಳು ಕಚ್ಚಿ ಮನುಷ್ಯ ಬೇಮಾರಿ ಬೀಳತ್ತದ. ದಿನಕ್ಕೊಬ್ಬರಿಗೆ ಹಾಸ್ಪಿಟ್ಲಿಗೆ ಹೋಗೋ ಗತಿ ಆಗ್ಲತ್ತದ. ಎಷ್ಟು ಸರಿ ಹೇಳಿದ್ರು ಅವ್ರು ಕೇಳಲ್ಲ ಹೊಂಟ್ರೆ. 7-8 ತಿಂಗಳಿಂದ ಇದೇ ಗತಿದ. ಒಳಗೆ ಹೋದ್ರೆ ಹೊರಗೆ ಬರೋಕ್ಕಾಗಲ್ಲ ಹೊಂಟದ. ಇದೇ ಗತಿದ ಸರ್. ಎಷ್ಟೊಂದು ನೋಡ್ರಿ, 7-8 ತಿಂಗಳಿಂದ ನೋಡ್ರಿ, ಆ ಕಡೆಯಿಂದ 2 ಕ್ವಾರ್ಟರ್ಸಲ್ಲಿ ಇತ್ತೇ ಬರ್ತಾವ್ರಿ. ಎಷ್ಟು ಹೇಳಿದ್ರು ಕೇಳಲ್ಲ ಹೊಂಟ್ರೆ. ಸೊಳ್ಳೆ, ಅವು ಮ್ಯಾಲಿನ ಹಂದಿ ಪಿಂದಿ ಎಲ್ಲ ಇಲ್ಲೇ ಇರೋದಾಗ್ಲತ್ತದ. ಅದ ಸರ್. ಎಷ್ಟು ಹೇಳಿದ್ರು ಇದೇ ಕತ್ತಿದ ಸರ್. ಏನು ಮಾಡ್ಯಾರ ಅಂತ ಹಾಗೆ ನಡ್ಕೊಂಡು ಹೋಗೋದಾಗ್ಲತ್ತ ನೋಡ್ರಿ. ಮಂಗ್ಯಗಳ್ನು ಹಾಗೆ ಇದು ಮಾಡ್ಲತ್ತಾವ್ರಿ. ಯಾವಾಗ ಮೈ ಮೇಲೆ ಬೀಳುತ್ತೆ, ಯಾವಾಗ ಇದು ಮಾಡ್ತಾವಂತ ಗೊತ್ತಾಗಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.